ನಮಸ್ತೆ. ನಾನಿವತ್ತು ನಿಮಗೆ ಹೇಳೋಕ್ಕೆ ಹೊರಟಿರುವಂಥ ವಿಷಯ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸನಾತನ ಧರ್ಮದ ಅನುಭವಿಸಿದಂಥ ಕಷ್ಟ ಕಾರ್ಪಣ್ಯಗಳ ಬಗ್ಗೆ, ಆ ಧರ್ಮವನ್ನು ಅನುಸರಿಸಿದ ಜನಗಳು ಅಥವಾ ರಾಜರಿರ್ಬೋದು, ರಾಜ ಪರಿವಾರದವ್ರು ಇರ್ಬೋದು, ಅವ್ರು ಯಾವ ರೀತಿ ನಮ್ಮ ಧರ್ಮವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋದಕ್ಕೆ ಎಷ್ಟು ಕಷ್ಟಪಟ್ಟರು, ಏನೇನು ಅನುಭವಿಸಿದ್ರು ಅನ್ನೋದು ಒಂದು ಚಿಕ್ಕ ವಿಷಯವನ್ನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇದು ಯಾವುದು ಸುಮ್ಮನೆ ಹೇಳಿರುವಂಥ ಕಥೆ ಅಲ್ಲ, ಪುಸ್ತಕನ ಓದೇ ಹೇಳಿರುವಂಥದ್ದು. ಅದು ಯಾವ ಪುಸ್ತಕ ಓದಿದ್ದೀನಿ ಅದೇ ಪುಸ್ತಕದಲ್ಲಿ ಇನ್ನೊಂದಷ್ಟು ಪುಸ್ತಕಗಳನ್ನ ಓದಿ ರೆಫರ್ ಮಾಡ್ಬೋದಾದಂಥ ಒಂದು ಪುಸ್ತಕ ಇದೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಓದ್ಬೋದು. ನಾವು ಎಲ್ಲರೂ ಹೇಳ್ತೀವಿ ನಮ್ಮ ಧರ್ಮ ತುಂಬ ಪುರಾತನವಾದದ್ದು, ಅದಕ್ಕೆ ಭವ್ಯ ಭವಿಷ್ಯತ್ತಿತ್ತು, ಮತ್ತು ಅದು ಪುರಾತನವಾಗಿರೋದ್ರಿಂದ ಅದನ್ನು ಎಲ್ಲರೂ ಪಾಲಿಸ್ಕೊಂಡು ಬರ್ತಾಯಿದ್ವು. ಹಂಗೆ ಏನೇನೋ ಹೇಳ್ತೀವಿ ನಾವು. ಆ ಧರ್ಮವನ್ನು ಆ ಸಮಯದಲ್ಲಿ ರಕ್ಷಿಸಿದವರು ಅವ್ರಿಗೆ ಏನು ಕಷ್ಟಪಟ್ಟರು ಅದೆಲ್ಲ ನಮಗೆ ಗೊತ್ತೇ ಇರಲ್ಲ. ಅದೊಂದು ಚಿಕ್ಕವಾಗಿ ಹೇಳುವಂಥ ಪ್ರಯತ್ನ. ಸುಮಾರು 11ನೇ ಶತಮಾನ ಆಸುಪಾಸದಲ್ಲಿ ಈ ಮುಸ್ಲಿಂ ದೊರೆಗಳು ನಮ್ಮ ಭಾರತವನ್ನು, ಸುತ್ತಮುತ್ತ ಪ್ರದೇಶಗಳನ್ನು ಆಳೋಕ್ಕೆ ಶುರು ಮಾಡ್ತಾರೆ. ಗೊತ್ತಿರ್ಬೋದಂಥದ್ದು ಕಾಶಿ ಆಗಿರ್ಬೋದು, ಬನಾರಸ್ಸು, ಮಧುರೆ, ಆಮೇಲೆ ವಿಜಯನಗರದ ಸಾಮ್ರಾಜ್ಯದ ಹಂಪಿ ದೇವಾಲಯಗಳು, ಇಷ್ಟೊಂದು ದೇವಾಲಯಗಳನ್ನ ಆ ಸಮಯದಲ್ಲೇ ಇವರು ನಾಶ ಮಾಡ್ತಾ ಇರುವಂಥದ್ದು. ಅವ್ರ ಧರ್ಮವನ್ನು ಅವಹೇಳನ ಮಾಡಬೇಕು ಅಂತ ಅಲ್ಲ, ಅವ್ರ ಧರ್ಮದಲ್ಲಿ ಹೇಳಿರುವಂಥದ್ದೇ ಆದಂತೆ, ಅಂದರೆ ಬೇರೆ ಧರ್ಮಗಳನ್ನು ತುಳಿದು ಆ ಧರ್ಮವನ್ನು ಬೆಳೆಸಬೇಕು. ಬೇರೆ ಎಲ್ಲ ಧರ್ಮಗಳಿಗಿಂತ ಆ ಧರ್ಮನೇ ಶ್ರೇಷ್ಠ. ಹಾಗಾಗಿ ಬೇರೆ ಧರ್ಮಗಳನ್ನ ತಲೆ ಎತ್ತಕ್ಕೆ ಬಿಡ್ತಾ ಇರಲಿಲ್ಲ. ಅಂತಂದರೆ ಆ ದೇವಾಲಯಗಳನ್ನ ಕಟ್ತಾ ಇದ್ರೆ ಅದನ್ನು ಕೆಡವೆ ಅದ್ರ ಮೇಲೆ ಮಸೀದಿಗಳನ್ನು ಕಟ್ತಾ ಇರ್ಬೋದು. ಕಾಶಿ ಒಂದರಲ್ಲೇ, ಬನಾರಸ್ ಒಂದರಲ್ಲೇ ಸುಮಾರು 70 ಅರ್ಧ ಕಟ್ಟಿರೋಂಥ ದೇವಸ್ಥಾನಗಳನ್ನು ತಡೆಯಲಾಗುತ್ತೆ. ಆ ತಡೆದಿರೋಂಥ ದೇವಸ್ಥಾನಗಳಲ್ಲಿ ಮಸೀದಿಯನ್ನು ಕಟ್ತಾ ಇದ್ರಂತೆ. ಈಗ ರೀಸೆಂಟಾಗಿ ನಾವು ರಾಮ ಮಂದಿರನೂ ಸಹ ನೋಡ್ಬೋದು. ರಾಮ ಮಂದಿರವನ್ನು ಕೆಡವಿ ಅಲ್ಲೊಂದು ಏನೋ ಕಟ್ಟಬೇಕು ಅಂತ ಮತ್ತೆ ಅದು ರಾಮ ಮಂದಿರವನ್ನು ಕಟ್ಟಿದ್ದು ಈಗ ಎಲ್ಲರಿಗೂ ಗೊತ್ತಿರುವಂಥದ್ದು. ಅದು ಸುಮಾರು ವರ್ಷಗಳ ಕೋಟ ಅಲದಾಟ ಎಲ್ಲ ನೋಡಿ ಕೊನೆಗೆ ನಮ್ಮ ಸನಾತನ ಧರ್ಮಕ್ಕೆ ಜಯ ಸಿಕ್ಕಿರುವಂಥದ್ದು. ಇದೆಲ್ಲವನ್ನು ನೋಡಿದಾಗ ಅವ್ರು ಯಾವ ರೀತಿ ಕಷ್ಟಪಟ್ಟರು ಅಂತ ತಿಳ್ಕೊಬೇಕು ಅಂತಂದರೆ, ನೋಡಿ, ಒಬ್ಬ ರಾಜ ಆಳ್ತಿರ್ತಾನೆ, ಆ ಒಂದು ಪ್ರದೇಶವನ್ನು ರಾಜ ಆಳ್ತಿರ್ತಾನೆ. ಆಗ ಅಲ್ಲಿ ಸನಾತನ ಧರ್ಮ ಇರುತ್ತೆ, ಹಿಂದೂ ಧರ್ಮ ಇರುತ್ತೆ. ಆಗ ಹಿಂದೂ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನಡೆಸ್ಕೋತಾ ಇರ್ತಾರೆ. ಅವ್ರಿಗೆ ಪ್ರತಿಯೊಂದು ಹಕ್ಕುಗಳನ್ನು ನೀಡಲಾಗಿರುತ್ತೆ, ಮತ್ತು ರಾಜಕೀಯವಾಗಿ ಕೆಲವೊಂದು ಸವಲತ್ತುಗಳನ್ನು ನೀಡಲಾಗಿರುತ್ತೆ. ಆದರೆ ಇಸ್ಲಾಂ ದೊರೆಗಳು ಆ ಪ್ರದೇಶವನ್ನು ವಶಪಡಿಸ್ಕೊಂಡ್ರು ಅಂತಂದರೆ ಮುಗೀತು. ಎಲ್ಲ ಬಂದು ಅವ್ರಿಗೆ ಯದ್ವಾ ತೆರಿಗೆ ಅಂದರೆ ಊಟಕ್ಕೆ ಇಟ್ಟಿಲ್ಲ ಅಂತಂದಾಗ ಅವರು ತೆರಿಗೆಯೆಲ್ಲ ಎಲ್ಲಿ ಕಟ್ಟಕ್ಕೆ ಸಾಧ್ಯ ಆಗ್ತಾಯಿತ್ತು. ತೆರಿಗೆ ಕಟ್ಟಲಿಲ್ಲ ಅಂತಂದರೆ ಅಲ್ಲಿಗೆ ಮುಗೀತು. ಒಂದು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬೇಕು, ಇಲ್ಲ ಅಂತಂದರೆ ತೆರಿಗೆ ಕಟ್ಟಬೇಕು. ತೆರಿಗೆ ಕಟ್ಟೋಕ್ಕಾಗಿಲ್ಲ, ನಾನು ಇಸ್ಲಾಂ ಧರ್ಮವನ್ನು ಅನುಸರಿಸಲ್ಲ ಅಂದರೆ ಅಲ್ಲೇ ಅವರು ಕತ್ತರಿಸಲಾಗ್ತಾ ಇತ್ತು. ಆಯ್ತು, ಅಷ್ಟೇ, ಅಲ್ಲಿಗೆ ಮುಗ್ದೋಗ್ತಾ ಇತ್ತು. ಅದಕ್ಕಿಂತ ಮುಖ್ಯವಾಗಿ ಕೆಲವೊಂದು ಸುಂದರವಾಗಿರುವಂಥ ಕೆಲವೊಂದು ಗಂಡು ಮಕ್ಕಳನ್ನ ಇಜಡಗಳನ್ನ ಮಾಡಿಬಿಡ್ತಾ ಇದ್ರಂತೆ, ಅವ್ರ ಪುರುಷಾರಣವನ್ನು ಮಾಡಿಬಿಡ್ತಾ ಇದ್ರಂತೆ. ನೀವೆಲ್ಲ ಕೇಳಿರ್ಬೋದು, ತುಂಬ ಹಿಂದೆ ಹಸುಗಳಿಗೆ ಬೀಜ ಹೊಡೆಯೋದು ಅಂತ ಕೇಳ್ತಾಯಿದ್ರು. ಆ ರೀತಿ ಮಾಡ್ತಾ ಇದ್ರಂತೆ. ಅದರಲ್ಲಿ ಸುಮಾರು 10 ಜನಕ್ಕೆ ಆ ರೀತಿ ಮಾಡಿದ್ರೆ 9 ಜನ ಸಾಯ್ತಾ ಇದ್ರಂತೆ, ಒಬ್ಬರು ಉಳಿತಾ ಇದ್ರಂತೆ. ಇದು ಬರೀ ಸಾಮಾನ್ಯ ಜನಕ್ಕೆ ಅಲ್ಲ, ರಾಜರಿಗೂ ಆಗ್ತಾಯಿತ್ತು. ರಾಜರ ಕುಟುಂಬದಲ್ಲಿ ಸೆರೆ ಹಿಡಿತಾ ಇದ್ರು. ಸಾಮಾನ್ಯವಾಗಿ ಸೆರೆ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಒಬ್ಬ ರಾಜ ಸೋಲ್ತಾ ಇದ್ದೀನಿ ಅಥವಾ ಸೆರೆ ಸಿಗ್ತಾ ಇದ್ದೀನಿ ಅಂತಂದಾಗ ಚಾಕುನಲ್ಲೇ ಅವನು ಚುಚ್ಕೊಂಡು ಸತ್ತೋಗ್ಬಿಡ್ತಾ ಇದ್ದ. ಅಂಥ ಟೈಮಲ್ಲಿ ಅಚಾನಕ್ಕಾಗಿ ಸೆರೆ ಸಿಕ್ಕಿದ್ರೆ ಅಂಥ ರಾಜರಿಗೂ ಇದೇ ಗತಿ ಆಗ್ತಾಯಿತ್ತು. ಹಾಗೆ ಹೆಣ್ಮಕ್ಳಿಗೆ ಏನು ಮಾಡ್ತಾಯಿದ್ರು, ಹೆಣ್ಮಕ್ಳು ನೋಡಿ ಸುಮಾರಾಗಿ ಚೆನ್ನಾಗಿದ್ದಾರೆ, ಇನ್ನು ಎಳೆಯ ಪ್ರಾಯ ಅಂಥವ್ರನ್ನ ಅಧಿಕಾರಿ ವರ್ಗಗಳು ಹಂಚ್ಕೊಂಡ್ಬಿಡ್ತಾಯಿದ್ರಂತೆ. ಎಲ್ಲ ರೀತಿ ಸೇವೆ ಮಾಡಬೇಕು. ಎಲ್ಲ ರೀತಿ ಅಂತಂದರೆ ಇಮ್ಯಾಜಿನ್, ಬೆಡ್ಡಿಂದ ಹಿಡಿದು ಪ್ರತಿಯೊಂದು ಸೇವೆಯನ್ನು ಮಾಡಬೇಕು ಅವ್ರಿಗೆ, ರಾಜರಿಗೆ. ಹಾಗೆ ಮುಸ್ಲಿಂ ಏನು ಅವರ ಹೆಂಡತಿಯರು ಇರ್ತಾರೆ, ಅವ್ರಿಗೆ ಲೀಗಲ್ಲಾಗೆ 3 ಮದುವೆ ಆಗ್ಬೋದು. ಅದ್ರ ಅಲ್ಲದೆ ಇನ್ನೂ ಒಂದಷ್ಟು ಮದುವೆಗಳನ್ನ ಆಗ್ಬೋದು, ಇಟ್ಕೋತಾರೆ ಅಂದರೆ ಅದನ್ನು ಅಷ್ಟೊಂದು ಜನ ಇರ್ತಾರೆ. ಅವರೆಲ್ಲರೂ ಸೇವೆಯನ್ನು ಮಾಡಬೇಕು. ಅದೇ ಅಲ್ಲದೆ ನಾನು ಹೇಳಿದ್ನಲ್ಲ ಈ ಇಜಿಡ ಮಾಡ್ತಾರೆ ಅಂತ, ಅವರೂ ಸಹ ಅದೇ ಕೆಲಸವನ್ನು ಮಾಡಬೇಕಾಗಿತ್ತು ಅವರು. ಯಾಕಂದರೆ ಪರಪುರುಷನ ಅವರು ನೋಡೋಂಗೆ ಇರಲಿಲ್ಲ. ಯಾವಾಗಲೂ 24 ಗಂಟೆ ಟೈಮ್ ಬುರ್ಕನೇ ಹಾಕ್ಕೊಂಡಿರ್ತಾಯಿದ್ರು. ಆ ಬುರ್ಕವನ್ನು ತೆಗೆದು ಪರಪುರುಷನ ನೋಡೋಂಗಿರಲಿಲ್ಲ. ಇವನು ಪುರುಷ ಅಲ್ಲ, ಇಜಿಡ ಆಗಿರ್ತಾನೆ. ಹಂಗಾಗಿ ಅವನಿಗೆ ಅದು ಅಪ್ಲೈ ಆಗ್ತಾ ಇರಲಿಲ್ಲ. ಸೊ ಈ ರೀತಿ ಮಾಡಿ ಅವರ ಸೇವೆಗೆ ಅವರನ್ನು ನಿಯೋಜಿಸ್ಬಿಡುವಂಥದ್ದು. ಅದಾದ ಮೇಲೆ ಏನು ಮಾಡ್ತಾಯಿದ್ರು, ಸುಮಾರಾಗಿ ಅಂದರೆ ಸ್ವಲ್ಪ ಏಜ್ ಆಗಿರುವಂಥದ್ದು, ನೋಡೋಕ್ಕೆ ಅವರನ್ನು ಸೈನಿಕರಿಗೆ ಹಂಚ್ಬಿಡ್ತಾಯಿದ್ರು. ಅವರು ಸೈನಿಕರು ಅಷ್ಟೇ ಅವರನ್ನು ಯದ್ವಾ ಯೂಸ್ ಮಾಡ್ಬೋದಾಗಿತ್ತು. ಈ ರೀತಿ ಸುಮಾರು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಇವತ್ತು ನಮ್ಮ ಹಿಂದೂ ಧರ್ಮ ಮಹಾಕುಂಭಮೇಳದಂಥ ಒಂದು ಬೃಹತ್
ಏನು ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂಥ ಒಂದು ಮಹಾಮೇಳ ಆಗುತ್ತೆ. ಅಲ್ಲಿಗೆ ಭಾರತದ ಜನಸಂಖ್ಯೆ ಸುಮಾರು ಅರ್ಧದಷ್ಟು ಜನಸಂಖ್ಯೆ ಅಲ್ಲಿ ಭಾಗವಹಿಸ್ತಾರೆ. ಅಲ್ಲದೆ ನಮ್ಮ ದೇಶನೇ ಅಲ್ಲ, ಸುತ್ತಮುತ್ತ ಬೇರೆ ಬೇರೆ ದೇಶಗಳ ಜನರು ಸಹ ಅದರಲ್ಲಿ ಭಾಗವಹಿಸ್ತಾರೆ ಅಂತಂದರೆ ನಮ್ಮ ಧರ್ಮಕ್ಕೆ ಇರುವಂಥ ತಾಕತ್ತು ಅದ. ಅಲ್ಲದೆ ಬೇರೆ ಎಲ್ಲ ಧರ್ಮವನ್ನು ನೋಡಿ, ಅವರು ನಮ್ಮ ಧರ್ಮವನ್ನು ಅನುಸರಿಸಿ 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 ಅಂತ ರಿಸ್ಟ್ರಿಕ್ಷನ್ ಆಗ್ತಾರೆ ಅಥವಾ ಹಿಂಸೆಯನ್ನು ಮಾಡ್ತಾರೆ. ಆದರೆ ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ ಯಾರ ಹತ್ರನೂ ಹೋಗಿ ಬೆಗ್ಗಿಂಗ್ ಮಾಡಲೇ ಇಲ್ಲ. ನಮ್ಮ ಧರ್ಮವನ್ನು ಅನುಸರಿಸಿ ಅಥವಾ ಅದನ್ನು ನಮ್ಮನ್ನು ಫಾಲೋ ಮಾಡಿ ಯಾವತ್ತೂ ಹೇಳಿಲ್ಲ. ಸ್ವಇಚ್ಛೆಯಿಂದ ಇಷ್ಟಪಟ್ಟು ಇವತ್ತು ಅಷ್ಟೇ ಎಷ್ಟೊಂದು ಜನ ನಮ್ಮ ದೇಶದ ಸಂಸ್ಕೃತಿಗೆ, ನಮ್ಮ ದೇಶದ ಎಲ್ಲ ಏನು ಒಂದು ಕಲ್ಚರ್ಗೆ ಅವರೇ ಬಯಸಿ ಬಂದಿರುವಂಥದ್ದಿದೆ ಹೊರತು ಯಾರು ಯಾವುದೇ ಕಾರಣಕ್ಕೂ ಬಲವಂತ ಅಂತೂ ಮಾಡಿಲ್ಲ. ಇದು ಆ ಸಮಯದಲ್ಲಿ ನಮ್ಮ ಸನಾತನ ಧರ್ಮ ಅನುಸರಿಸಿದಂಥ ಕಷ್ಟ ಕಾರ್ಪಣ್ಯಗಳು. ಇದು ಇನ್ನೂ ತುಂಬ ಇದೆ. ಅದು ಎಷ್ಟು ಇದೆ ಅಂತಂದರೆ ಅದನ್ನು ಹೇಳೋಕ್ಕಾಗಲ್ಲ. ನೀವೇ ಓದಿ ತಿಳ್ಕೊಬೇಕು. ಆದಷ್ಟು ಒಳ್ಳೆಯ ಪುಸ್ತಕಗಳನ್ನು ಓದೋ ಪ್ರಯತ್ನ ಅಂತೂ ಮಾಡಿ.